ಹಲೋ ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ರಾಕಿ ಕನ್ನಡಿಗ ಮಾಡುತ್ತಿರೋ ನನ್ನೆಲ್ಲ ವೀಕ್ಷಕರು ನಮಸ್ಕಾರಗಳು. ವೀಕ್ಷಕರೇ, ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿಯ ಒಂದು ಯೋಜನೆ ಅಡಿಯಲ್ಲಿ 20 ಮತ್ತು 21ನೇ ಕಂತಿನ ಒಂದು ಅಮೌಂಟನ್ನು ಯಾವಾಗ ಹಾಕುತ್ತಾರಂತ ಭಾಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿದ್ದಾರೆ. ಮತ್ತು ನಾನು ಯುವ ನಿಧಿಯ ಒಂದು ವಿಡಿಯೋ ಕೂಡ ಮಾಡೋಕ್ಕಿದೆ. ಆ ಒಂದು ಯುವ ನಿಧಿಯ ಸಂಬಂಧಪಟ್ಟಂಥ ವಿಡಿಯೋದಲ್ಲಿ ಈ ಒಂದು ಗೃಹಲಕ್ಷ್ಮಿಯ ಬಗ್ಗೆ ಒಂದು ಕಮೆಂಟನ್ನು ಹಾಕಿದ್ರು. ಯಾವಾಗ ನಮ್ಮ ಅಮೌಂಟ್ ಬರುತ್ತೆ ಮತ್ತು ಬಂದಿರೋ ಅಮೌಂಟು ಎಲ್ಲಿ ಚೆಕ್ ಮಾಡ್ಕೋಬೇಕು ಮತ್ತು ಹೆಂಗೆ ನಮ್ಮ ಒಂದು ಅಮೌಂಟ್ ಬಂದಿದೆಯೋ ಇಲ್ಲ ಅನ್ನೋದು ಕೂಡ ಗೊತ್ತಾಗಬೇಕಂತ ಭಾಳಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರಿ. ಆ ಒಂದು ಕಮೆಂಟ್ಗೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಜನ ಇನ್ನೂ ಸರ್ಚ್ ಮಾಡ್ತಾನೆ ಇದ್ದಾರೆ. ಮತ್ತು ಇನ್ನಷ್ಟು ಜನ ಆ ಒಂದು 20 ಮತ್ತು 21ನೇ ಕಂತಿನ ಈ ಒಂದು 2 ಕಂತಿನ ಅಮೌಂಟ್ ಕೂಡ ಅವ್ರಿಗೆ ಕ್ರೆಡಿಟ್ ಆಗಿಲ್ಲ. ಹಾಗಾಗಿ ನಿಮಗೆ ಲೈವ್ ಪ್ರೂಫ್ ಅಂದರೆ ಸ್ಕ್ರೀನ್ ರೆಕಾರ್ಡ್ ಸಮೇತ ನಿಮಗೆ ಆ ಒಂದು ಬಂದಿರೋ ಅಮೌಂಟನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಭಾಳಷ್ಟು ಜನ ಗೃಹಲಕ್ಷ್ಮಿಯ ಒಂದು 20 ಮತ್ತು 21ನೇ ಕಂತಿನ ಒಂದು ಅಮೌಂಟು ಹೇಗೆ ಯಾವ ಟೈಮಲ್ಲಿ ಬರುತ್ತೆ ಅಂತ ಭಾಳಷ್ಟು ಜನ ಕೇಳಿದ್ರಿ. ಆಲ್ಮೋಸ್ಟು ಒಂದು 70% ಜನಗಳಿಗೆ ರೀಚ್ ಆಗಿದೆ. ಇನ್ನು 30% ಮಾತ್ರ ಈ ಒಂದು ಗೃಹಲಕ್ಷ್ಮಿಯ ಅಮೌಂಟನ್ನು ಬರಬೇಕಾಗಿರೋದೆ. ಅದು ಎಲ್ಲಿ ಅಪ್ಪ ಅಂತಂದರೆ ನೀವು ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕಂತಂದರೆ DBT ಆ್ಯಪ್ ಅಂತ ಒಂದು ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಈ ಒಂದು ವಿಡಿಯೋ ಯಾರ್ಯಾರು ನೋಡ್ತೀರೋ ಅವರೆಲ್ಲ ತಿಳ್ಕೊಳ್ಳಿ. ನೀವು ಗೃಹಲಕ್ಷ್ಮಿಯ ಒಂದು ಅಮೌಂಟು ಯಾವ ಟೈಮಲ್ಲಿ ಬರುತ್ತೆ ಮತ್ತು ಯಾವ ಟೈಮಲ್ಲಿ ಬಂದಿದೆ, ಎಷ್ಟು ಬಂದಿದೆ ಎಲ್ಲವನ್ನು ನಿಮಗೆ ಗೊತ್ತಾಗಬೇಕಂದ್ರೆ ಪ್ಲೇಸ್ಟೋರಲ್ಲಿ DBT ಆ್ಯಪ್ ಅಂತಿರುತ್ತೆ. ಈ ಒಂದು DBT ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ತು ಅಂತಂದರೆ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ನಿಮ್ಮ ಒಂದು ಆಧಾರ್ಗೆ ಸಂಬಂಧಪಟ್ಟಂಥ ಒಂದು ಫೋನ್ ನಂಬರ್ಗೆ OTP ಬರುತ್ತೆ. ಆ OTPಯಲ್ಲಿ ನೀವು ಲಾಗಿನ್ ಆದರೆ ಅಂದರೆ ಆ ಒಂದು DBT ಆ್ಯಪಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಆಗಿರ್ಬೋದು ಮತ್ತು ಗೋರ್ಮೆಂಟಿಂದ ಯಾವುದೇ ಥರದ ಒಂದು ಅಮೌಂಟ್ಗಳು ಬಂದಿರೋದ್ರು ಅದ್ರ ಬಗ್ಗೆ ಎಲ್ಲ ಸ್ಟೇಟಸ್ಗಳು ಅಲ್ಲಿ ನಿಮಗೆ ಸಿಗುತ್ತೆ. ಅಂದರೆ ನಿಮ್ಮ ಒಂದು ಗೋರ್ಮೆಂಟಿಗೆ ಸಂಬಂಧಪಟ್ಟಂತೆ ಯಾವುದೇ ಅಮೌಂಟ್ ಬಂದಿರಲಿ ಆ ಒಂದು ಬಂದಿರೋವಂಥ ಅಮೌಂಟು ಈ ಒಂದು DBT ಆ್ಯಪಲ್ಲಿ ಶೋ ಆಗ್ತಾ ಹೋಗುತ್ತೆ. ನಿಮಗೆ ಯಾವುದೇ ರೀತಿಯಲ್ಲಿ ಡೌಟ್ ಇರೋದಿಲ್ಲ, ಎಲ್ಲ ಕ್ಲಾರಿಟಿಯಲ್ಲಿ ಬರುತ್ತೆ. ಯಾಕಂದರೆ ಅಲ್ಲಿ ಡೇಟ್ ಸಮೇತ ಬರುತ್ತೆ, ಯಾವ ಟೈಮಲ್ಲಿ ಬರುತ್ತೆ, ಟೈಮಿಂಗ್ಸ್ ಒಂದಿರೋದಿಲ್ಲ, ಯಾವ ಡೇಟಲ್ಲಿ ಬರುತ್ತೆ ಅನ್ನೋದು ಮಾತ್ರ ಪಕ್ಕ ಇರುತ್ತೆ. ನೀವು DBT ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮಹಿಳೆಯರು. ನೀವು ತಿಂಗಳ ಅದರಲ್ಲೇ ಚೆಕ್ ಮಾಡ್ಕೊತ ಹೋಗ್ಬೋದು ನಿಮಗೆ ಬಂದಿದೆಯೋ ಇಲ್ಲ ಅಂತ. ಯಾಕಂದರೆ ಕೆಲವೊಬ್ಬರಿಗೆ ಬ್ಯಾಂಕಿನ ಒಂದು ಸ್ಟೇಟ್ಮೆಂಟ್ ಕೂಡ ಗೊತ್ತಿರೋದಿಲ್ಲ ಮತ್ತು ಬ್ಯಾಂಕಿನ ಒಂದು ಮೆಸೇಜ್ ಕೂಡ ಬಂದಿರಲ್ಲ. ಯಾಕಂದರೆ ಬ್ಯಾಂಕಿಗೆ ಕೊಟ್ಟಿರುವಂಥ ನಂಬರೇ ಬೇರೆ ಆಗಿರುತ್ತೆ, ನೀವು ಯೂಸ್ ಮಾಡ್ತಿರುವಂಥ ನಂಬರ್ ಬೇರೆ ಆಗಿರುತ್ತೆ. ಆ ಒಂದು ಕಾರಣಕ್ಕೆ ನಿಮ್ಮ ಒಂದು ಗೃಹಲಕ್ಷ್ಮಿಯ ಒಂದು ಅಮೌಂಟ್ ಮೆಸೇಜ್ ಬರೋದಿಲ್ಲ. ಎಷ್ಟೋ ಜನಕ್ಕೆ ಇದು ಗೊತ್ತಿರೋದಿಲ್ಲ. ಮತ್ತು ಇನ್ನು ಕೆಲವೊಬ್ಬರಿಗೆ KYC ಕೂಡ ಆಗಿರೋದಿಲ್ಲ. ಆ ಒಂದು ಕಾರಣಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಕೂಡ ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಬಟ್ ಬಂದಿರೋವಂಥ ಗೃಹಲಕ್ಷ್ಮಿಯ 20 ಮತ್ತು 21ನೇ ಕಂತಿನ ಒಂದು ಅಮೌಂಟು ಯಾವ ರೀತಿಯಲ್ಲಿ ನೋಡ್ಕೊಬೇಕು ಮತ್ತು ನಾನು ಬಂದಿರೋದನ್ನು ಲೈವ್ ಪ್ರೂಫ್ನೊಂದಿಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ವೀಕ್ಷಕರು, ಇವಾಗ ನಿಮ್ಮ ಫೋನನ್ನು ಆನ್ ಮಾಡ್ಕೊಳ್ಳಿ. ಫೋನ್ ಆನ್ ಮಾಡ್ಕೊಂಡಿದ್ದ ತಕ್ಷಣ ನೀವು ಪ್ಲೇಸ್ಟೋರಲ್ಲಿ ಹೋಗಿ DBT ಆ್ಯಪ್ ಅಂತ ಒಂದು ಆ್ಯಪ್ ಇರುತ್ತೆ. ಆ ಒಂದು DBT ಆ್ಯಪ್ ಗೋರ್ಮೆಂಟಿನ ಒಂದು ಆ್ಯಪ್ ಆಗಿರುತ್ತೆ. ಅದು ಇದ್ದರೆ ನೀವು ಪರವಾಗಿಲ್ಲ. ಅದು ಇಲ್ಲಪ್ಪ ನಿಮ್ಮ ಹತ್ರ ಅಂತಂದರೆ DBT ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ನಾನು DBT ಆ್ಯಪನ್ನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಲಾಗಿನ್ ಕೂಡ ಆಗಿದ್ದೀನಿ. ಹಾಗಾಗಿ ನಾನು ಡೈರೆಕ್ಟಾಗಿ ನಿಮ್ಮ ಒಂದು DBT ಆ್ಯಪನ್ನು ಇದರಲ್ಲಿ ತೋರಿಸ್ತಾ ಹೋಗ್ತೀನಿ. ಇವಾಗ ನಾನು ನಮ್ಮ ಗೊತ್ತಿರೋರ್ದು ಬರೋದು ಲಾಗಿನ್ ಆಗಿ ಅಲ್ಲಿ ನಿಮಗೆ ಸ್ಟೇಟಸನ್ನು ತೋರಿಸ್ತೀನಿ. ನೋಡಿ, ನಾವು ಲಾಗಿನ್ ಆಗಿದ್ದ ತಕ್ಷಣ ಈ ರೀತಿಯಲ್ಲಿ ಬರುತ್ತೆ. ಇವಾಗ ನಿಮಗೆ ನೋಡಿ, ಎಷ್ಟೋ ಜನ ಕೆಲವೊಬ್ಬರು KYC ಮಾಡದೆ ಕಾರಣಕ್ಕೆ ಎಷ್ಟೋ ಜನದ್ದು ರಿಜೆಕ್ಟ್ ಆಗ್ತಿರುತ್ತೆ. ಬಟ್ ದಯವಿಟ್ಟು KYCಯನ್ನು ಯಾರು ಮಾಡಿಸ್ತಾರೋ, ಇನ್ನೂ ಎಷ್ಟೋ ಜನ ಮಾಡಿಸಿಲ್ಲ. KYC ಮಾಡಿಸ್ಬೇಕು ಮತ್ತು ನಿಮ್ಮ ಬ್ಯಾಂಕ್ನಲ್ಲಿರುವಂಥ ಫೋನ್ ನಂಬರನ್ನು ಅಪ್ಡೇಟ್ ಮಾಡಿಸ್ಬೇಕು. ಆವಾಗೆಲ್ಲ ಅಪ್ಡೇಟ್ ಆದಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಏನಾಗಿರುತ್ತೆ ಏನಿಲ್ಲ ಅಂತ. ನೋಡಿ, ಈಗ DBT ಆ್ಯಪ್ ಈ ರೀತಿ ಓಪನ್ ಆದಾಗ ಇಲ್ಲಿ ಪೇಮೆಂಟ್ ಸ್ಟೇಟ್ಮೆಂಟ್ ಅಂತಿರುತ್ತೆ. ಈ ಒಂದು ಪೇಮೆಂಟ್ ಸ್ಟೇಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗೋರ್ಮೆಂಟಿಂದ ಯಾವುದೇ ಅಮೌಂಟ್ ಅಂದರೆ ಯಾವುದೇ ಸ್ಕೀಮಿನ ಒಂದು ಬೆನಿಫಿಟ್ ಇರ್ಬೋದು ಅವೆಲ್ಲ ಕೂಡ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಗೃಹಲಕ್ಷ್ಮಿ, ಅನ್ನಭಾಗ್ಯ ಮತ್ತು ಇನ್ಪುಟ್ ಸಬ್ಸಿಡಿ ಫಾರ್ ಕ್ರಾಪ್ ಲೋನ್ ಅಂತ ಇರೋದು. ನೋಡಿ, ಇಲ್ಲಿ ಇಷ್ಟೊಂದು ಆಪ್ಷನ್ ಇರುತ್ತೆ. ಇದರಲ್ಲಿ ನೀವು ಗೃಹಲಕ್ಷ್ಮಿಯನ್ನು ಫಸ್ಟ್ನೇದಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ಡೇಟು ಮತ್ತು ಅಮೌಂಟು ಇಲ್ಲಿ ಶೋ ಆಗುತ್ತೆ. ಅಂದರೆ ಮಂತ್ಲಿ ಯಾವ್ಯಾವ ಬಂದಿದೆ, ಯಾವ ಡೇಟಲ್ಲಿ ಬಂದಿದೆ ಅನ್ನೋದು ಕೂಡ ಇಲ್ಲಿ ಶೋ ಆಗುತ್ತೆ. ಇಲ್ಲಿ 19/5/2025ಕ್ಕೆ 2,000 ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ. ನೋಡಿದ್ರಲ್ಲಿ ಇವಾಗ ನೀವೇ ಲೈವಲ್ಲಿ ಇದನ್ನ ನಿಮಗೆ ತೋರಿಸ್ತೇನೆ. ಇದು
19 ಮತ್ತು 5 2025ನೇ ತಾರೀಕಿಗೆ 2000 ಅಮೌಂಟ್ ಬಂದಿದೆ. ಅಂದರೆ ಇದೇ ಮೇ 19ನೇ ತಾರೀಕಿಗೆ ಅಮೌಂಟ್ ಬಂದಿದೆ ವೀಕ್ಷಕರೇ. ನೀವು ಕೂಡ ನಿಮ್ಮ ಒಂದು DBT ಆ್ಯಪಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಬಂದಿದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ಕೆಲಷ್ಟು ಜನಕ್ಕೆ ಬಂದಿರುತ್ತೆ, ಆದರೆ ಬಂದಿಲ್ಲ ಅಂತ ಸುಮ್ಮನೆ ಅಲ್ಲಿ ಇಲ್ಲಿ ಸರ್ಚ್ ಮಾಡ್ಕೊಂಡು ನೋಡ್ತಿರ್ತೀರಿ. ಬಟ್ ಈ ರೀತಿಯ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ